So hi, hello guys, welcome back to our YouTube vlog. ಮಾಯಾ ವ್ಲಾಗ್ಗೆ ತಮ್ಮೆಲ್ರಿಗೂ ಸ್ವಾಗತ. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರ ಅಂತ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತೆಂಥ ಸಮಾಚಾರ ವ್ಲಾಗ್ ಮಾಡ್ತಾ ಇರೋದು ಅಂತಂದರೆ, ನನ್ನ ವಾಯ್ಸ್ ಕೇಳ್ತಾ ಇದ್ರೇ ನಿಮಗೆ ಗೊತ್ತಾಗ್ಬೋದು ಯಾಕೋ ಹೆಂಗೆ ಕೇಳಿಸ್ತಾ ಇದೆ ಅಂತ. ಸೊ ವಿ ಆರ್ ಶಿಫ್ಟಿಂಗ್ ನ್ಯೂ ಹೋಮ್. ಸೊ ನಾವು ಮನೆ ಶಿಫ್ಟಿಂಗ್ ಮಾಡ್ತಾ ಇದ್ದೀವಿ ಬಿಕಾಸ್ ಸಮ್ ರೀಸನ್ಸ್. ಸೊ 10 ವರ್ಷ ಆಯಿತು ಮಮ್ಮಿ. 10 ವರ್ಷದಿಂದ ಒಂದೇ ಮನೇಲಿದ್ದು, 10 ವರ್ಷ ಒಂದೇ ಬಿಲ್ಡಿಂಗು. ಅಂದರೆ ಒಂದು 7 ವರ್ಷ ಏನೋ ಫಸ್ಟ್ ಫ್ಲೋರಲ್ಲಿದ್ದು, ಇನ್ನು 3 ವರ್ಷ ಮೇಲ್ಗಡೆ ಶಿಫ್ಟ್ ಆಗಿದ್ದು ಡಬಲ್ ರೂಮ್ಗೆ. ಬಟ್ ನಾವು ವಿ ಆರ್ ಶಿಫ್ಟಿಂಗ್ ಅನದರ್ ಹೋಮ್ ಆ್ಯಂಡ್ ಅನದರ್ ವೈಬ್. ಸೊ ವೈಬ್ಗೋಸ್ಕರ ಅಂತಲ್ಲ, ಸೊ ಸಮ್ ರೀಸನ್ಸ್ ಅದೆಲ್ಲ ಹೇಳ್ಕೊಳಕ್ಕಾಗಲ್ಲ. ಶಿಫ್ಟಿಂಗ್ ಮಾಡಬೇಕಾಗಿರೋ ಬಂದಿರೋ ಕಾರಣದಿಂದ ನಾವು ಶಿಫ್ಟಿಂಗ್ ಮಾಡ್ತಾಯಿದ್ದೀವಿ. ಸೊ ಇವಾಗ ನಾನಿರೋ ಅವಸ್ಥೆಯಲ್ಲೇ ಗೊತ್ತಾಗ್ತಾಯಿದೆ ಹೆಂಗಿದ್ದೀನಿ. ಶಿಫ್ಟಿಂಗ್ ನೋಡಿ, ನಮ್ಮಮ್ಮ ನೋಡಿ ಎಲ್ಲ ಫುಲ್ ಮನೆ ಕ್ಲೀನಿಂಗ್ ಮಾಡೋಕ್ಕೆ ಬಂದಿದ್ದೀವಿ. ಮಮ್ಮಿ ನಾನಿಬ್ಬರೇ, ಅಣ್ಣ ಅಪ್ಪ ಸ್ವಲ್ಪ ಕೆಲಸದ ಮೇಲೆ ಆಚೆ ಇದ್ದಾರೆ. ಅಮ್ಮ ನಾನು ಮನೆ ಶಿಫ್ಟಿಂಗಿಗೆ ನಾಳೆ ಬೆಳಗ್ಗೆ 5 o'clockಗೆ ಹಾಲು ಒಪ್ಪಿಸ್ಬೇಕಂತೆ. ಸೊ ಆದ್ದರಿಂದ ನಾನು ಮಮ್ಮಿ ಈಗ ಸಂಜೆ 4 o'clockಗೇನೋ ಬಂದು ಮನೆ ಕ್ಲೀನ್ ಮಾಡ್ತಾಯಿದ್ದೀವಿ. ಸೊ ಮೇಲ್ಗಡೆ ಓನರ್ ಇದ್ದಾರೆ, ಕೆಳಗಡೆ ನಾವು. ಸೊ ದಿಸ್ ಈಸ್ ಅ ಬಿಗ್ ಹೋಮ್. ಸೊ ನಾವು ಶಿಫ್ಟ್ ಆಗ್ತಿರೋ ನೆಕ್ಸ್ಟ್ ಹೋಮ್ ಸ್ವಲ್ಪ ದೊಡ್ಡದಾಗಿದೆ. ಸೊ ಮನಸ್ಸು ಕೂಡ ಹಾಗೆ ಚೇಂಜ್ ಆಗಿ, ನಮ್ಮ ಮನೆ ಪರಿಸ್ಥಿತಿ ಕೂಡ ಚೇಂಜ್ ಆಗಿ ಅಂತ ಬೇಡ್ಕೊಂಡು ಈ ಮನೆಗೆ ಬರುವ ಅಂತ ಹೇಳ್ತಾ ಬನ್ನಿ. ನಮ್ಮನೆ ಸ್ಮಾಲ್ ಹೋಮ್ ಟೂರ್ ಮಾಡೋಣ. ನಾನು ಹಳೆ ಮನೇದು ಒಂದು ಹೋಮ್ ಟೂರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದು ಖಾಲಿ ಮಾಡೋಷ್ಟ್ರಲ್ಲಿ ಮಾಡೇ ಮಾಡ್ತೀನಿ ಗೈಸ್, ಅಫ್ಕೋರ್ಸ್. ಸೊ ದಟ್ ಈಸ್ ಒಂದು ಮೆಮೊರಿ ಏನು. ಸೊ ಅದರದ್ದು ಒಂದು ಪುಟ್ಟ ಮನೆ ಅದು ನಮ್ಮ ಅದರಲ್ಲಿ ತುಂಬ ಮೆಮೋರೀಸ್ ಇದೆ. ಅದನ್ನು ಹೇಳ್ಕೊಳಕ್ಕಾಗದಿರೋಷ್ಟು ಮೆಮೊರೀಸ್ ಇದೆ. ಸೊ ಅದು ಆ ಮನೆಗೂ ಒಳ್ಳೆಯದಾಗಲಿ. ಸೊ ಇಷ್ಟು ವರ್ಷ ವಾಸಿಸಿದ್ದು ಮನೆ ಆಗಿದ್ದರಿಂದ ಆ ಮನೆಯೂ ಚೆನ್ನಾಗಿರಲಿ. ಸೊ ನಾವು ಹೀಗೆ ಬರ್ತಾ ಇರೋ ಮನೆಯೂ ನಮಗೆ ನೆಮ್ಮದಿ, ಮನಸ್ಸು, ಶಾಂತಿ ಎಲ್ಲ ಕೊಡಲಿ ಅಂತ ಹೇಳ್ತಾ ಒಂದೇ ಸಮ ಮಾತಾಡ್ಬಿಟ್ಟೆ. ಇವಾಗ ಏನೋ ಹೇಳ್ತಾ ಇದ್ದೆ. ಸೊ ಆ ಮನೆಯದು ಒಂದು ಸ್ಮಾಲ್ ಹೋಮ್ ಟೂರ್ ಮಾಡಿ ಬಿಡ್ತೇನೆ. ಈಗ ಈ ಮನೆಯದು ಒಂದು ಸ್ಮಾಲ್ ಹೋಮ್ ಟೂರ್ ಮಾಡಿಬಿಟ್ಟು, ಶಿಫ್ಟಿಂಗ್ ಆಗಿಲ್ಲ, ಕ್ಲೀನಿಂಗ್ ಆಗ್ತಿದೆ. ಇವಾಗ ಮಾಡ್ತೀನಿ, ಆಮೇಲೆ ಎಲ್ಲ ಶಿಫ್ಟಿಂಗ್ ಆದಮೇಲೆ ಇನ್ನೊಂದು ಸತ ಹೋಮ್ ಟೂರ್ ಮಾಡೋಣ ಅಂತ. ಸೊ ವೆಲ್ಕಮ್ ಬ್ಯಾಕ್. ಸೊ ಇದೆಲ್ಲ ಓನರ್ ಅವರು ಈಗ ಆಚೆ ಇಟ್ಟರು. ಸೊ ಇದು ಓನರ್ ಬೈಕ್. ದಿಸ್ ಈಸ್ ಕಮ್ ಟು ದಿ ಎಂಟ್ರೆನ್ಸ್. ಬಲಗಾಲಿಟ್ಟು ಒಳಗಡೆ ಬಂದರೆ, ಸೊ ಡೋರ್ ಕ್ಲೋಸ್ ಮಾಡ್ಬಿಡೋಣ, ಮಳೆ ಗೊತ್ತಾಯಿದೆ. ಈಗ ಒಂದು ನಿಮಿಷ. ಸೊ ದಿಸ್ ಈಸ್ ಎಂಟ್ರೆನ್ಸ್. ಹೀಗೆ ಬಂದರೆ ಇಲ್ಲೊಂದು ವ್ಯೂ ಇದೆ. ಸೊ ಅಂದರೆ ಯಾರೋ ಆಗಿದ್ದವ್ರೇನೋ ಅಂಟಿಸಿದ್ದಾರೆ ಅಂತ ಕಾಣಿಸುತ್ತೆ. ಸೊ ಕ್ಯೂಟ್ ಅಂತ ಹೇಳ್ತಾ ಇಲ್ಲೊಂದು ಕಿಟಕಿ ಆ್ಯಂಡ್ ಇಲ್ಲೊಂದು ದೊಡ್ಡ ಕಿಟಕಿ. ಸೊ ಇದು ಪುಟ್ಟ ದೇವ್ರ ಮನೆ ಇದೆ. ದೇವ್ರ ಮನೆಯಲ್ಲಿ ಓನರ್ ಅವ್ರು ಇಟ್ಟಿರೋ ವರಹ ಸ್ವಾಮಿ, ಲಕ್ಷ್ಮೀ ವರಹ ನರಸಿಂಹಸ್ವಾಮಿ ಅಂತೇನೋ ಐತೆ ದೇವರು. ಸೊ ಇದು ದೇವರ ಮನೆ. ಇಲ್ಲಿಗೆ ಟಿ ವಿ ಬರುತ್ತೆ. ಇದು ಆ್ಯಕ್ಚುಲಿ ಡೈನಿಂಗ್ ಹಾಲ್. ಸೊ ದಿಸ್ ಈಸ್ ಕಮ್ ಟು ದಿ ಕಿಚನ್ಗೆ ಬಂದರೆ, ಸೊ ನಾವು ಫಸ್ಟ್ ಟೈಮ್ ಕಬೋರ್ಡ್ ಇರೋ ಮನೆಗೆ ಬಂದಿರೋದು. ನಮ್ಮಮ್ಮ ಕ್ಲೀನಿಂಗ್ ಡಿಪಾರ್ಟ್ಮೆಂಟಿಗೆ ಸೇರ್ಕೊಬಿಟ್ಟಿದ್ದಾರೆ. ಸೊ ಫುಲ್ ಗಲೀಜು ಮಾಡಿಟ್ಟಿದ್ರು. ಸೊ ಅದನ್ನು ಕ್ಲೀನಿಂಗ್ ಮಾಡ್ತಾಯಿದ್ದಾರೆ. ಈಗ ಎಲ್ಲ ಕಸ ಎಲ್ಲ ಗುಡಿಸಿ ವಿಡಿಯೋ ಸ್ಟಾರ್ಟ್ ಮಾಡಿದ್ದು. ಹೇಳಿ ಮಮ್ಮಿ, ಹೌ ಯು ಎಕ್ಸೈಟೆಡ್ ನ್ಯೂ ಹೋಮ್? 10 ವರ್ಷದಿಂದ ಒಂದೇ ಮನೇಲಿ ಇದ್ದಿದ್ದು. ಸೌಂಡ್ ಮಾಡಬೇಡ. ಈಗ ಸ್ವಲ್ಪ ದೂರ ಮಾಡ್ತಾಯಿದ್ದೀವಿ ಮನೇನ. ಈಗ ಒಂಟಿ ಮನೆ ಅಂತ ಅಂದರೆ ಅಕ್ಕಪಕ್ಕನೇ, ಸ್ವಲ್ಪ ದೂರ ಅಷ್ಟೇ. ಹೆಂಗಿದೆ ಹೊಸ ಮನೆ? ಅಡ್ಜಸ್ಟ್ ಆಗಬೇಕು. ಆಲ್ಮೋಸ್ಟ್ 3 or 4 weeks, ಒಂದು 2-3 ವೀಕ್ಸಲ್ಲಿ ಅಡ್ಜಸ್ಟ್ ಆಗ್ತೀವಿ. ಬಟ್ ಅಡ್ಜಸ್ಟ್ ಆಗದೇ ಇರೋದು. ಹೇಳಿ, ಹುಡುಕಿ ಕೊನೆಗೆ ಈ ಮನೆ ಸಿಕ್ತು. ಸೊ ಸಿಕ್ತು. ಸೊ
ಇದು ಕಿಚನ್. ನಾವು ಕಬೋರ್ಡ್ ಇರೋ ಮನೆಗೆ ಇಷ್ಟು ವರ್ಷದಿಂದ ಬಂದಿಲ್ಲ, 15 ಇಯರ್ಸ್ ಆಯ್ತು ಈ ಊರಿಗೆ ಬಂದು. ಸೊ ಫಾರ್ ದಿ ಫಸ್ಟ್ ಟೈಮ್ ನಾವು ಕಬೋರ್ಡ್ ಇರೋ ಮನೆಗೆ ಬಂದಿದ್ದು. ಈ ಮನೆ ಬಿಟ್ಟು ವಿ ಆರ್ ರಿಯಲಿ ಎಕ್ಸೈಟೆಡ್. ಈ ಮನೆನ ಖಾಲಿ ಮಾಡ್ಬೇಕಾದ್ರೆ ನಾವು ನಮ್ಮ ಸ್ವಂತ ಮನೆಗೆ ಹೋಗ್ಬೇಕು ಅನ್ನೋದು ನಮ್ಮ ಆಸೆ ಕೂಡ. ನೋಡೋಣ, ಆ ದೇವ್ರ ಕೃಪೆ ತೋರಿಸಿರೋದು ಪುಟ್ಟ ಕನಸು ನೆರವೇರಲಿ ಅಂತ ಬೇಡ್ಕೊಳ್ತೀನಿ. ಇಲ್ಲೇ ಖಾಲಿ ಮಾಡ್ತಾ ಇದ್ದೀವಿ. ಹಾಂ, ಸೊ ಅದು ಆ ಮನೆ ಖಾಲಿ ಮಾಡ್ತಾ ಇರಲಿಲ್ಲ. ಅದನ್ನ ಬಿಟ್ಟರೆ ನಾವು ನೆಕ್ಸ್ಟು ನಮ್ಮ ಮನೆಗೆ ಹೋಗಬೇಕಂತ ಪ್ಲ್ಯಾನ್ ಇದ್ದಿದ್ದು. ಬಟ್ ಏನು ಮಾಡ್ತೀರಾ, ಬರಲೇಬೇಕಾದ ಪರಿಸ್ಥಿತಿ ಬಂತು. ಅದರಿಂದ ಸೊ ದಿಸ್ ಈಸ್ ಅವರ್ ಕಿಚನ್. ಇಲ್ಲೊಂದು ಫ್ರಿಜ್ ಬರುತ್ತೆ, ಇಲ್ಲಿ ಡೈನಿಂಗ್ ಟೇಬಲ್ ಬರುತ್ತೆ. ಬಟ್ ನಮ್ಮ ಮನೇಲಿ ಇಲ್ಲ ಗೈಸ್. ನಾಳೆ ನಾನು ಕಾಲೇಜ್ಗೆ ಹೋಗ್ತೀನಿ, ಇವ್ರು ಶಿಫ್ಟಿಂಗ್ ಮಾಡ್ತಾರೆ. ಬೆಳಗ್ಗೆನೇ ಏನಾರು ಮಾಡ್ಕೊಳ್ಳಿ. ಇಲ್ಲಿ ವಾಷಿಂಗ್ ಮಿಷಿನ್ ಬರುತ್ತೆ. ದಿಸ್ ಈಸ್ ಅ ಸ್ಮಾಲ್ ವಾಶ್ರೂಮ್. ಹಾಂ, ಇಲ್ಲಿ ಒಂದು ಸಿಂಕ್ ಇದೆ, ವಾಶ್ರೂಮ್ ಆ್ಯಂಡ್ ಏನಂತಾರೆ ಅದಕ್ಕೆ ಗೊತ್ತಿಲ್ಲ ಗೈಸ್, ಅದೇನೋ. ನಾವು ಬರ್ತಾ ಇರೋದೇ ದೊಡ್ಡ ಮನೆಗೆಲ್ಲ, ಸ್ವಲ್ಪ ಅದ್ರ ಹೆಸರುಗಳೆಲ್ಲ ಗೊತ್ತಿಲ್ಲ ನನಗೆ. ಹಾಂ, ಇದು ಒಂದು ಸ್ಮಾಲ್ ಕಿಚನ್ಗೆ ದೊಡ್ಡ ದೊಡ್ಡ ಪಾತ್ರೆ ಎಲ್ಲ ತೊಳ್ಕೊಳ್ಳೋಕ್ಕೆ. ಆ್ಯಂಡ್ ಇಲ್ಲಿ ಒಂದು ಸ್ಮಾಲ್ ಬಾಲ್ಕನಿ ನೋಡಿ ಗೈಸ್, ವ್ಯೂ ಮಳೆ ಬರ್ತಾಯಿದೆ. ದಿಸ್ ಇಸ್ ಅಲ್ಲಿ ನಮ್ಮ ಸ್ಮಾಲ್ ಗ್ರೀನ್ರಿ ಪ್ಲೇಸ್. ಸೊ ಸ್ವಲ್ಪ ದೂರ ಮನೆ ಮಾಡಿದ್ದೀವಿ. ಹಾಂ, ಹಾಂ. ಸೊ ಇಲ್ಲಿ ಸ್ಮಾಲ್ ಇದು ಕ್ಲೋಸ್ ಮಾಡಿಬಿಟ್ಟಿದ್ದಾರೆ, ಇಲ್ಲಿ ಲಾಕ್ ಮಾಡಿಬಿಟ್ಟಿದ್ದಾರೆ ಅಂಕಲು. ಸೊ ಇಲ್ಲಿ ಒಂದು ದೊಡ್ಡ ದೊಡ್ಡ ಪಾತ್ರೆ ಗೀತ್ರೆ ತೊಳೆಯೋಕ್ಕೆ ನಾವು ಅಮ್ಮಂಗೆ ಈಸಿ ಆಗಲಿ ಅಂತ. ಸೊ ಇದು ಒಂದು ಸ್ಮಾಲ್ ಬಾಲ್ಕನಿ ಅಂತಲ್ಲ, ವ್ಯೂ ಸಕ್ಕತ್ತಾಗೈತೆ ಮಮ್ಮಿ. ಸೊ ವ್ಯೂ ಚೆನ್ನಾಗಿದೆ. ಇನ್ನೂ ಮುಂದೆ ಮಳೆ ಇಲ್ಲ ಅಂದರೆ ತೋರಿಸ್ತೀನಿ, ಮನೆಗೆ ಹೋಗ್ಬೇಕಾದ್ರೆ ತೋರಿಸ್ತೀನಿ. ಸೊ ಇಷ್ಟೇ, ಇದು ವಾಶ್ರೂಮ್ ಆಯಿತು. ಆ್ಯಂಡ್ ದಿಸ್ ಇಸ್ ಮೈ ರೂಮ್. ಇದು ನನ್ನ ರೂಮ್ ಗೈಸ್. ಸೊ ಏನೂ ಇಲ್ಲ, ಖಾಲಿ 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 ರೂಮು. ಸೊ ಒಂದು ಅಟ್ಯಾಚ್ ಬಾತ್ರೂಮ್ ಇದೆ. ಸೊ ಇದು ಒಂದು ಅಟ್ಯಾಚ್ ವಾಶ್ರೂಮ್ ಆ್ಯಂಡ್ ಸಿಂಕ್ ಕೂಡ ಇದೆ. ಇದು ಒಂದು ರೂಮ್. ಸೊ ನನ್ನ ಡೆಕೋರೇಟ್ ಹೆಂಗೆ ಮಾಡ್ತೀನೋ ಗೊತ್ತಿಲ್ಲ, ಮಾಡಬೇಕು ಅಂತ ಏನೇನೋ ತಲೆಯಲ್ಲಿದೆ. ಇದು ಒಂದು ಖಾಲಿ ಫ್ರೇಮ್, ಅಂದರೆ 2 ರೂಮ್ ಮಧ್ಯ ಒಂದು ಖಾಲಿ ಜಾಗ ಇದೆ. ಆ್ಯಸ್ ಮೈ ಡ್ರೀಮ್, ಇಲ್ಲಿ ನಮ್ಮ ಫ್ಯಾಮಿಲಿದೊಂದು ಫೋಟೋ ಬರಬೇಕು ಅಂತ ಆಸೆ ಇದೆ. ಸೊ ಆದಷ್ಟು ಬೇಗ ಈ ಮನೆಗೆ ಬಂದು ಆದಷ್ಟು ಬೇಗ ಆಸೆನ ನೆರವೇರಿಸ್ಬೇಕು ಅಂತ. ಸೊ ದಿಸ್ ಈಸ್ ಅವರ್ ಪಪ್ಪ ಮಮ್ಮಿ ರೂಮ್. ಪಪ್ಪ ಮಮ್ಮಿ ಇದು ಖಾಲಿ ರೂಮ್, ಇದಕ್ಕೆ ಅಟ್ಯಾಚ್ ವಾಶ್ರೂಮ್ ಇಲ್ಲ, ಸ್ಮಾಲ್ ಇದೆ. ಸೊ ಓಕೆ, ನೀವು ಅಂದ್ಕೊಬೋದು ಇಷ್ಟು ಚಿಕ್ಕ ಮನೆನ ಯಾಕೆ ಇವಳು ದೊಡ್ಡ ಮನೆ ಅಂತಂತಾಳೆ. ಸೊ ನಾವು ಇದ್ದಿದ್ರಲ್ಲೇ ಇದು ಸ್ವಲ್ಪ ದೊಡ್ಡ ಮನೆ ಅಂತ ನಮಗನ್ಸುತ್ತೆ. ಇದು ದೊಡ್ಡದೇ ಚಿಕ್ಕದಾ? ದೊಡ್ಡ ಮನೆ. ಸೊ ನಾವು ನೋಡಿದಂತಹ ಮನೆಯಲ್ಲಿ ಇದು ಸ್ವಲ್ಪ ದೊಡ್ಡ ಸಿಗ್ದಿದ್ದಂಗೆ. ಸೊ ಫೈನಲಿ ದಿಸ್ ಇಸ್ ಅವರ್ ಹೋಮ್. ಫಿಕ್ಸ್ ಆಯಿತು, ಅಡ್ವಾನ್ಸ್ ಎಲ್ಲ ಕೊಟ್ಟು. ಇದು ನಮ್ಮ ಮನೆಯಾಗಿ ಫೈನಲಿಸ್ಟ್ ಆಗಿದೆ ಗೈಸ್. ಸೊ ಫೈನಲಿ ಮನೆಯೆಲ್ಲ ಫುಲ್ ಕ್ಲೀನ್ ಆಯಿತು ಗೈಸ್. ಮನೆಯೆಲ್ಲ ಒರೆಸಿ ಗುಡಿಸಿ ತೊಳೆದು ಏನೇನು ಗಲೀಜಿತ್ತು ಎಲ್ಲ ತೊಳೆದು 6 o'clock ಆಯ್ತು ಅನಿಸುತ್ತೆ. 6 ಗಂಟೆ ಆಯಿತು, 2 hour ಆಯ್ತು ನಾವು ಬಂದು. ಇಟ್ಕೊಂಡೋಗಿ ಅಲ್ಬಿಸ್ಬೇಕು ಬಂತು ಫೋನ್. ಸೊ ಸೌಂಡ್ ಕಮ್ಮಿ ಕೊಡು. ಸೊ ಇಷ್ಟು. ಸೊ ನಾಳೆ ಬೆಳಗ್ಗೆ ಆಲೋಗಿಸುವಾಗ ಸಿಗ್ತೇನೆ. ಈಗೇನಿಲ್ಲ ಕಂಟೆಂಟ್. ಇವಾಗ ಹೋಗಿ ಸ್ವಲ್ಪ ಆ ಮನೆಯಲ್ಲಿ ಕೆಲಸ ಉಂಟು, ಆ ಕೆಲಸ ಮಾಡ್ತಾಯಿದ್ರೆ ಮುಗಿತೀನಿ. ನಾಳೆ ಬೆಳಗ್ಗೆ ಹಾಲುಗ್ಸಕ್ಕೆ ಬರಬೇಕು. ಸೊ ನೋಡೋಣ. ಸೊ ವಿ ಆರ್ ಹ್ಯಾಪಿ ಅಬೌಟ್ ಅವರ್ ಹೌಸ್. ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಗೈಸ್. ಸೊ ನಮ್ಮ ಮನೆ ಹೊಸ ಮನೆ, ಅದು ದೊಡ್ಡ ಮನೆ. ಸೊ ನಿಮಗೆಲ್ಲ ಅನಿಸ್ಬೋದು ಇಷ್ಟು ಚಿಕ್ಕ ಮನೆಗೆ ಯಾಕೆ ಇವಳು ಇಷ್ಟೊಂದು ಬಿಲ್ಡಪ್ ಕೊಡ್ತಾಳೆ ಅಂತ. ಸೊ ನಿಮಗೆ ಚಿಕ್ಕ ವಿಷಯ ಇರ್ಬೋದು, ಬಟ್ ವಿ ಆರ್ ಮಿಡಲ್ ಕ್ಲಾಸ್. ಸೊ ಮಿಡಲ್ ಕ್ಲಾಸ್ ಅಂತ ಅಂದಮೇಲೆ ಸ್ವಲ್ಪ ಏನೋ ಹೊಸ ವಿಷಯನ ತಿಳ್ಕೊಂಡಿದ ತಕ್ಷಣ ವಿ ಆರ್ ಎಕ್ಸೈಟೆಡ್. ದಟ್ ಈಸ್ ಕಾಲ್ಡ್ ಮಿಡಲ್ ಕ್ಲಾಸ್ ಲೈಫ್. ಏನು ಮಾಡೋಕ್ಕಾಗಲ್ಲ. ಸೊ ಬನ್ನಿ ಈಗ ಹೋಗುವ ಮನೆಗೆ, ನಮ್ಮ ಮನೆಗೆ ಹೋಗ್ತಾ ಇರುವ. ಸೊ ಮುಗೀತು ಇಲ್ಲಿನ ಕೆಲಸ ಕಾರ್ಯಕ್ರಮ. ಅದೇ ಅಲ್ಲಿಂದ ತಂದಿದ್ದು. ಹೇಳಿ ನಿಮ್ಮ ಅಭಿಪ್ರಾಯ. ಇದು ಏನು ಹೇಳೋದಮ್ಮ, ನೀನು ಹೇಳೆಲ್ಲ ಹೇಳ್ತಾ ಇದೆಯಲ್ಲ, ನಾನೇನು ಹೇಳಿ ಅಷ್ಟೇ. ಸೊ ಬನ್ನಿ ನಮ್ಮ ಮನೆಯಿಂದ ಹಾಲು ಸಿಗೋಣ. ಸೊ ನಮ್ಮ ಮನೆ ಆಪೋಸಿಟ್ ವ್ಯೂ ನೋಡಿದ್ರೆ ನೀವು ಕಳೆದೋಗ್ತೀರ. ಫುಲ್ ಕಾಡು 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 ಕಾಡು. ಸೊ ಹೋಗ್ಬೇಕಾದ್ರೆ ಬೇಗ ಹಾಕೊಂಡು ಹೋಗಿ. ಸೊ ಹೋಗುವ, ಲೆಟ್ಸ್ ಗೋ. ಸೊ
ನಮ್ಮ ಹೊಸ ಮನೆಯ ವ್ಯೂ ನೋಡ್ತಾರೆ ಗಾಯ್ಸ್. ಫುಲ್ ಕಾಡು ಪ್ರದೇಶ, ಯಾವುದೋ ಯಾರು ಜನನೇ ಇಲ್ಲಿರೋ ಪ್ರದೇಶಕ್ಕೆ ಬಂದಿದ್ದೀವಿ ಅಂತ ಹಿಂಗೆ ನೋಡಿದ್ರೆ ಗೊತ್ತಾಗುತ್ತೆ. ಬಟ್ ಹಿಂಗೆ ನೋಡಿದ್ರೆ ಮನೆಗಳಿದೆ. ಸೊ ಇದು ಹೊಸ ರೋಡು. ಮನೆ ಬೇಡ, ಮನೆ ತೋರಿಸೋದು ಬೇಡ. ಏನಾಯ್ತು ಮಯ್ಯ? ಇಲ್ಲಿ ನೋಡು, ಏನಾಯ್ತು? ಏನಾಯ್ತು ಹೇಳು? ಏನಾಯ್ತು ಹೇಳು ಅಲ್ಲಿ? ಏನಿದು ಮನೆ ಎಲ್ಲ ಮಾಡಿ ನಮ್ಮಮ್ಮ ಅಂತ ಬ್ರೈನ್ ಇರೋರು ವಾಷಿಂಗ್ ಮಿಷಿನ್ಗೆ ಮ್ಯಾಟ್ಗಳೆಲ್ಲ ಹಾಕ್ಬಿಡು, ಏನಿದು ನೀರು ಇರುತ್ತೆ ಅಂದ್ಬಿಟ್ಟು ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿ ವಾಷಿಂಗ್ ಮಿಷಿನ್ 2 ಅವರ್ಗೆ ಇಟ್ಟು ಅಲ್ಲಿ ತೊಳೆದ್ಬಿಟ್ಟು ಬರೋ ಅಷ್ಟರಲ್ಲಿ ಅದು ನೀರು ಹೋಗೋ ಪೈಪ್ ಆಚೆ ಬಂದು ನೀರೆಲ್ಲ ಬಟ್ಟೆ ಎಲ್ಲ ನೆಂದಿ. ಅಯ್ಯೋ ನಿಂಗಿದು ಬೇಕಿತ್ತ ಮಗಳೇ ವಾಪಸ್ಸು. ಓ ಸೊ ಅರ್ಲಿ ಮಾರ್ನಿಂಗ್ ಬಂದು ಮನೆ ಮುಂದೆ ನಿಂತಿದ್ದೀವಿ. ಓನರ್ ಅಂಕಲ್ ಬಂದು ಕೀ ಕೊಡಬೇಕು. ಅಕ್ಕ ನಮ್ಮ ಮನೆ ನೋಡೋಕ್ಕೆ ಅಂತ ಗುಡು ಗುಡು ಅಂತ ಓಡಿ ಬಂದವಳು ನೆನ್ನೆ. ನನ್ನ ಫೋನ್ ಎಲ್ಲ ಏನಿದು? ಬೋಡ So coming to Halu. 2, 1. Bantu. ಬರ್ತಾನೆ ಇಲ್ವಲ್ಲ? ಬಂತು ನಿಧಾನ. ಹೊಟ್ಟೆ ತಲಾ देखते मेलुक बा ಬಂತು ಸಕ್ಕರೆಗಳು ये वो तो सुधरे ಸೊ ಗೈಸ್ ನಿನ್ನೆ ಎಂಟ್ರು ಮಾಡಿದ್ದು ಮತ್ತೆ ಸ್ಟಾರ್ಟ್ ಮಾಡೋಕ್ಕೆ ಬೆಳಗ್ಗೆ ಎಲ್ಲ ಹಾಲು ಹೋಗ್ಸಿದ್ದು ವಿಡಿಯೋ ಮಾಡಿದ್ದೆ. ಆಮೇಲೆ ಕಾಲೇಜ್ಗೆ ಹೋದೆ. ಆಮೇಲೆ ಅಪ್ಪ ಅಮ್ಮ ಅಣ್ಣ ನಮ್ಮ ಚಿಗಮ್ಮ ವಿನು ನಮ್ಮ ಕವಿತಕ್ಕ ಎಲ್ಲ ಸೇರಿ ಹೆಲ್ಪ್ ಮಾಡಿ ಇದು ವರ್ಕ್. ಸೊ ಮಚ್ ಈ ಮನೆಯ ನಮ್ಮ ಹಳೆಯ ಮನೆಯ ವಿಡಿಯೋ ಆ್ಯಂಡ್ ಮನೆ ಎರಡು ಖಾಲಿ ಮಾಡೋ ಸಮಯ ಬಂದಿದೆ. ಸೊ ಎಲ್ಲ ಐಟಮ್ನ ಮನೆಗೆ ಶಿಫ್ಟ್ ಮಾಡಾಯಿತು. ಈಗ ನಾವು ಎಲ್ಲ ಶಿಫ್ಟ್ ಮಾಡಿ ಆ ಮನೆಗೆ ಹೋಗ್ತಾಯಿದ್ದೆ. ಕಾಲೇಜಿಂದ ಬಂದು ಯೂನಿಫಾರ್ಮು ಚೇಂಜ್ ಮಾಡಿದೆ, ಕೆಲಸ ಮಾಡ್ತಾಯಿದ್ದೆ. ನಮ್ಮಮ್ಮ ಕ್ರೈಯಿಂಗ್ ಆಗೋ ಮೂಮೆಂಟ್ ಇದೆ, ಇನ್ನು ಸ್ವಲ್ಪ ಹೊತ್ತು ಅಳೋ ಮೂಮೆಂಟ್. ಸೊ ಮೆಮೊರೀಸ್ ಇದೆಯಲ್ಲ, ಸೊ ಅದಕ್ಕೆ ನಮ್ಮ ಹಳೆಯ ಮನೆ ಒಂದೇ ಒಂದು ವಿಡಿಯೋ ಸ್ಮಾಲ್ ಮಾಡಬೇಕು ಅಂದ್ಕೊಂಡೆ, ಅದಾಗಲಿಲ್ಲ. ನಮ್ಮಮ್ಮ ಅಳೋ ಸಿಚುವೇಶನ್ ಇದೆ. ಸೊ ನೋಡಿ ನಮ್ಮ ಮನೆ ಹಳೆಯ ಮನೆ ಫುಲ್ ಖಾಲಿ ಆಗ್ತಿದೆ.
ಸೋ ಮಚ್ ಆಫ್ ಮೆಮೊರೀಸ್ ಇದೆ ಗೈಸ್. ಸೊ ಬಿಟ್ಟು ಹೋಗೋಕೆ ಒಂಥರ ಸಿಕ್ಕಾಪಟ್ಟೆ ಕಸ ಇದೆ. ಏನು ನೋಡೋಕ್ಕಾಗಲ್ಲ, ಎಲ್ಲ ಗಲೀಜು. ಅಂದರೆ ಇವತ್ತು ಕಸ ಗುಡಿಸ್ಬಾರ್ದು ಅಂತ ಹೇಳಿ ಕಸ ಗುಡಿಸಿಲ್ಲ ಅಷ್ಟೇ. ಸೋ ಮಚ್ ಲಾಟ್ ಆಫ್ ಮೆಮೊರೀಸ್ ಆನ್ ದಿಸ್ ಹೌಸ್ ಆ್ಯಂಡ್ ಥ್ಯಾಂಕ್ ಯು ಹೇಳ್ತಾ ನಮ್ಮ ಮನೆಯ ನಮ್ಮ ಹೊಸ ಜೀವನದ ಮನೆಗೆ ಹೋಗುವ. ಸೊ ಥ್ಯಾಂಕ್ ಯು ಆಲ್ ಆಫ್ ಎಮೋಷನ್ಸ್ ಆ್ಯಂಡ್ ಹ್ಯಾಪಿ ಎಲ್ಲ ಕೊಟ್ಟಿದ್ಯಾ. ಇನ್ನು ಹೋಗೋ ಮನೆಗೂ ಇದೇ ಥರ ಹ್ಯಾಪಿ ಕೊಡು ಅಂತ ನಿನ್ನಲ್ಲಿ ಕೇಳ್ಕೊತಾ. ಸೊ ವಿ ಆರ್ ಲೀವಿಂಗ್ ದಿಸ್ ಹೋಮ್. ಥ್ಯಾಂಕ್ ಯು. Hi.